ಭಾರತೀಯ ಸಿನಿಮಾ ಸಂಗೀತ ಲೋಕದ ಧ್ರುವತಾರೆ ಆಶಾ ಭೋಸ್ಲೆ. ಆಶಾ ಭೋಸ್ಲೆ ಅವರ ಸಿನಿಮಾ ಜರ್ನಿ ಹಾಗೇನೆ ವೈಯಕ್ತಿಕ ಬದುಕಿನ ಏಳು ಬೀಳುಗಳ ಬಗ್ಗೆ ಒಂದು ಸಿನಿಮಾ ಇದೆ. ಆ ಸಿನಿಮಾದಲ್ಲಿ ಆಶಾ ಅವ್ರ ಕಥೆ ಅಷ್ಟೇ ಅಲ್ಲ, ಅವರ ಅಕ್ಕ ಲತಾ ಮಂಗೇಶ್ಕರ್ ಅವರ ಬದುಕಿನ ಕಥೆ ಕೂಡ ಇದೆ. ಯಾವುದು ಆ ಸಿನಿಮಾ? ಆಶಾ ಭೋಸ್ಲೆ ಅವರ ಗಾಯನ ನಿಮ್ಗೆ ಗೊತ್ತು, ಆದರೆ ಅವರ ಬದುಕಿನ ಏರುಪೇರಿನ ಗಾಯನವನ್ನು ಈ ಸಿನಿಮಾ ನಿಮ್ಮ ಮುಂದೆ ತೆರೆದಿಡುತ್ತೆ. ಇತ್ತೀಚೆಗೆ ಭಾರತೀಯ ಸಿನಿಮಾ ಸಂಗೀತ ಲೋಕದ ಧ್ರುವತಾರೆ ದಂತಕಥೆ ಆಶಾ ಭೋಸ್ಲೆ ನಿಧನ ಆದರು. ಆಶಾ ಭೋಸ್ಲೆ ಅವರ ಹಾಡುಗಳ ಬಗ್ಗೆ, ಅವರು ಮಾಡಿರುವಂಥ ಸಾಧನೆಗಳ ಬಗ್ಗೆ, ಅವರ ದಾಖಲೆಗಳ ಬಗ್ಗೆ, ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಸಾಕಷ್ಟು ಆರ್ಟಿಕಲ್ಗಳು ಬಂದವು. ಆ ಎಲ್ಲ ಕಾಂಟೆಂಟ್ನ ನೀವು ನೋಡಿರ್ತೀರಿ. ಆದರೆ ಆಶಾ ಭೋಸ್ಲೆ ಅವ್ರ ಬಗ್ಗೆ, ಅವರ ಲೈಫ್ ಬಗ್ಗೆ ಒಂದು ಸಿನಿಮಾ ಇದೆ. ಆ ವಿಷಯ ನಿಮ್ಗೆ ಗೊತ್ತಾ? ಆ ಸಿನಿಮಾ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ. ಆಶಾ ಭೋಸ್ಲೆ ಅವರು ಹುಟ್ಟಿದ್ದು ಸಂಗೀತಕ್ಕೆ ಪ್ರಸಿದ್ಧಿ ಪಡೆದಂಥ ಮಂಗೇಶ್ಕರ್ ಮಂತನದಲ್ಲಿ. ಆಶಾ ಭೋಸ್ಲೆ ಅವರ ತಂದೆ ದೀನಾನಾಥ್ ಮಂಗೇಶ್ಕರ್ ಅವರು ಕೂಡ ಹೆಸರಾಂತ ಗಾಯಕ ಆಗಿರ್ತಾರೆ, ಕ್ಲಾಸಿಕಲ್ ಸಿಂಗರ್, ರಂಗಭೂಮಿಯಲ್ಲಿ ಕೂಡ ತುಂಬ ಹೆಸರು ಪಡೆದಿರ್ತಾರೆ. ಆದರೆ ತುಂಬ ಪ್ರತಿಭಾನ್ವಿತ, ಆದರೆ ದೊಡ್ಡ ಮಧ್ಯವಸನಿ ಆಗಿರ್ತಾರೆ. ಹೀಗಾಗಿ ತುಂಬ ಚಿಕ್ಕ ವಯಸ್ಸಿಗೆ ಅವರು ತೀರಿ ಹೋಗ್ತಾರೆ. 5 ಜನ ಮಕ್ಕಳು ಮನೆಯಲ್ಲಿ. ಈ ಇಡೀ ಕುಟುಂಬವನ್ನು ನಡೆಸುವಂಥ ಜವಾಬ್ದಾರಿಯನ್ನ ಅವರ ಹಿರಿಯ ಅಕ್ಕ ವಹಿಸ್ಕೋತಾರೆ. ಆಶಾ ಅವರ ಅಕ್ಕ ಯಾರು ನಿಮ್ಗೆ ಗೊತ್ತಿದೆ, ಭಾರತ ರತ್ನ ಲತಾ ಮಂಗೇಶ್ಕರ್ ಅವರು. ಲತಾಜಿಯವರು ತುಂಬ ಚಿಕ್ಕ ವಯಸ್ಸಲ್ಲಿ ನಾಟಕ ಕಂಪನಿಗಳಿಗೆ ಹಾಗೆಯೇ ಆಗಷ್ಟೇ ಆರಂಭವಾಗ್ತಿದ್ದಂಥ ಚಲನಚಿತ್ರಗಳಲ್ಲಿ ಹಾಡನ್ನು ಹಾಡ್ತಾ, ಹಿನ್ನೆಲೆ ಗಾಯನವನ್ನು ಮಾಡ್ತಾ ಸಂಪಾದನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಕ್ಕ ಲತಾ ಅವರನ್ನೇ ಆಶಾ ಕೂಡ ಹಿಂಬಾಲಿಸ್ತಾರೆ. ಮರಾಠಿ ರಂಗಭೂಮಿನಲ್ಲಿ ಹಾಗೆಯೇ ಕೆಲವು ಹಿಂದಿ ಸಿನಿಮಾಗಳಲ್ಲಿ, ಮರಾಠಿ ಸಿನಿಮಾಗಳಲ್ಲಿ ಹಿನ್ನೆಲೆ ಗಾಯನವನ್ನು ಆರಂಭಿಸ್ತಾರೆ. ಆಶಾ ಭೋಸ್ಲೆ ಅವರು ಹಾಡಿದಂಥ ಮೊದಲನೇ ಮರಾಠಿ ಸಿನಿಮಾ ಬಂದದ್ದು 1943ರಲ್ಲಿ. 1948ರಲ್ಲಿ ಅವರು ಮೊದಲನೇ ಬಾರಿಗೆ ಒಂದು ಬಾಲಿವುಡ್ ಸಿನಿಮಾದಲ್ಲಿ ಹಾಡ್ತಾರೆ. ಈ ನಡುವೆ 1949ರಲ್ಲಿ ಅಂದರೆ ಆಶಾ ಅವರಿಗೆ ಅವತ್ತು 16 ವರ್ಷ ವಯಸ್ಸು. ಅವತ್ತು ಆಶಾ ಮಂಗೇಶ್ಕರ್ ಗಣೇಶ್ ರಾವ್ ಭೋಸ್ಲೆ ಅನ್ನುವಂಥ ಅವರ ಮ್ಯಾನೇಜರ್ನೇ ಪ್ರೀತಿ ಮಾಡಿ ಮದುವೆ ಆಗ್ತಾರೆ. ಮನೆಯಲ್ಲಿ ಒಪ್ಪಿಗೆ ಪಡೆಯದೆ ಓಡಿ ಹೋಗಿ ಗಣೇಶ್ ರಾವ್ ಭೋಸ್ಲೆ ಜೊತೆ ಮದುವೆ ಆಗ್ತಾರೆ. ಆಗಿನಿಂದ ಆಶಾ ಮಂಗೇಶ್ಕರ್ ಆಶಾ ಭೋಸ್ಲೆ ಆಗ್ತಾರೆ. ತುಂಬ ಚಿಕ್ಕ ವಯಸ್ಸಿಗೆ ಪ್ರೀತಿಸಿ ಮದುವೆನೋ ಆಗ್ತಾರೆ. ಆದರೆ ಆಶಾ ಅವರ ವೈವಾಹಿಕ ಬದುಕು ಆಶಾದಾಯಕವಾಗಿ ಇರೋದಿಲ್ಲ. ಪತಿಯಿಂದ ಹಿಂಸೆ, ಪತಿಯ ಮನೆಯವರಿಂದ ಕಿರುಕುಳ, ಇದು ನಿರಂತರವಾಗಿ ನಡೀತಾ ಹೋಗುತ್ತೆ. ಇದ್ರ ಮಧ್ಯೆ 2 ಮಕ್ಕಳಾಗುತ್ತೆ. ಈ ನಡುವೆ 2 ಮಕ್ಕಳು ಜೊತೆಗೆ ಹೊಟ್ಟೆಯಲ್ಲಿ ಇನ್ನೊಂದು ಮಗು ಇರುವಂಥ ವೇಳೆಯಲ್ಲಿ ಅವರ ಪತಿ ಅವರನ್ನು ಮನೆಯಿಂದ ಹೊರಗಡೆ ಹಾಕ್ತಾನೆ. ಆಶಾ ಭೋಸ್ಲೆ ವಾಪಸ್ ತವ್ರ ಮನೆಗೆ ಬರ್ತಾರೆ. ಅಕ್ಕ ಲತಾ ಮಂಗೇಶ್ಕರ್ ಅವರಿಗೆ ಆಶ್ರಯವನ್ನು ಕೊಡ್ತಾರೆ. ಈ ಎಲ್ಲ ಸಂಸಾರದ ಬವಣೆಗಳ ನಡುವೆನೂ ಅವರ ಸಂಗೀತದ ಜರ್ನಿ ಮಾತ್ರ ನಿರಂತರವಾಗಿ ಸಾಗ್ತಾ ಇರುತ್ತೆ. 1950ರ ದಶಕದಲ್ಲಿ ಲತಾ ಮಂಗೇಶ್ಕರ್ ಅವರೇ ಬಾಲಿವುಡ್ನಲ್ಲಿ ಟಾಪ್ ಸಿಂಗರ್. ಖುದ್ದು ಅಕ್ಕನ ಜೊತೆಗೇನೆ ಕಾಂಪೀಟ್ ಮಾಡುವಂಥ ಸ್ಥಿತಿ ಆಶಾ ಅವರಿಗೆ ಇರುತ್ತೆ. ಆದರೆ ಆಶಾಜಿ ತಮ್ಮದೇ ಆದಂಥ ಒಂದು ವಿಶೇಷ ಗಾಯನ ಶೈಲಿಯನ್ನು ಬೆಳೆಸ್ಕೋತಾರೆ. ಆ ನಂತರ ಲತಾ ಅವರನ್ನು ಮೀರಿಸಿ ಅವರಿಗೆ ಅವಕಾಶಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಶಾ ಭೋಸ್ಲೆ ಅವರ ಧ್ವನಿಯನ್ನು ಅದ್ಭುತವಾಗಿ ಬಳಸ್ಕೊಂಡಂಥ ಮತ್ತೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಅದು R.D. ಬರ್ಮನ್. R.D. ಬರ್ಮನ್ ಮತ್ತು ಆಶಾ ಭೋಸ್ಲೆ ಈ ಸಂಗೀತ ನಿರ್ದೇಶಕ ಮತ್ತು ಗಾಯಕಿಯ ಕಾಂಬಿನೇಷನ್ನಲ್ಲಿ ಬಂದಂಥ ಸೂಪರ್ ಹಿಟ್ ಹಾಡುಗಳು ಎಂತೆಂಥವು ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಅದು ಪಿಯಾ ತೂ ಅಬ್ ತೋ ಆಜಾ ಇರ್ಬೋದು, ದಮ್ ಔರ್ ದಮ್ ಇರ್ಬೋದು, ಚುರಾ ಲಿಯಾ ಹೈ ತುಮ್ನೆ ಜೋ ದಿಲ್ ಕೋ ಇರ್ಬೋದು. ಈ ಜೋಡಿ ಕೊಟ್ಟಂಥ ಹಾಡುಗಳೆಲ್ಲ ಕಾಲಾತೀತ ಹಿಟ್ ಅಂತ ಹೇಳ್ಬೋದು. ಈ ನಡುವೆ ಆಶಾ ಭೋಸ್ಲೆ ಅವರ ಬದುಕಲ್ಲಿ ಇನ್ನೊಂದು ಮಜಲು ಬರುತ್ತೆ. ಯಾವ R.D. ಬರ್ಮನ್ ಜೊತೆ ಸಾಲು ಸಾಲು ಹಿಟ್ ಆಲ್ಬಮ್ಗಳನ್ನು ಕೊಡ್ತಾ ಇರ್ತಾರೋ ಅದೇ R.D. ಬರ್ಮನ್ ಜೊತೆ 1980ರಲ್ಲಿ ಆಶಾ ಭೋಸ್ಲೆ ಮದುವೆ ಆಗ್ತಾರೆ. ಇಬ್ಬರಿಗೂ ಕೂಡ ಅದು 2ನೇ ಮದುವೆ ಆಗಿರುತ್ತೆ. ಆದರೆ R.D. ಬರ್ಮನ್ ಆಶಾ ಭೋಸ್ಲೆ ಅವರಿಗಿಂತ ಚಿಕ್ಕವರು. ಹೀಗಾಗಿ ಬರ್ಮನ್ ಕುಟುಂಬ ಇದಕ್ಕೆ ಒಪ್ಪೋದಿಲ್ಲ. ಆವತ್ತಿಗೆ ಈ ಸಂಗೀತ ನಿರ್ದೇಶಕ ಮತ್ತು ಗಾಯಕಿಯ ಈ ಮದುವೆ ಸ್ಟೋರಿ ತುಂಬಾ ದೊಡ್ಡ ಸದ್ದು ಸುದ್ದಿ ಮಾಡಿರುತ್ತೆ. ಮುಂದೆ 1994ರಲ್ಲಿ R.D. ಬರ್ಮನ್ ಅವರು ಕ್ಯಾನ್ಸರ್ನಿಂದ ನಿಧನ ಆಗ್ತಾರೆ. ಸೊ ಆಶಾ ಅವರ ಬದುಕಲ್ಲಿ ಅದು ಕೂಡ ತುಂಬ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಈ ಬದುಕಿನ ಈ ಎಲ್ಲ ಏರಿಳಿತಗಳ ಮಧ್ಯೆ ಅವರ ಸಂಗೀತದ ಜರ್ನಿ ಅವ್ಯಾಹತವಾಗಿ ನಡೀತಾ ಹೋಗುತ್ತೆ. ಬರೋಬ್ಬರಿ 8 ದಶಕ, 12,000 ಹಾಡುಗಳು, 20 ಭಾಷೆಯಲ್ಲಿ ಆಶಾ ಭೋಸ್ಲೆ ಅವರು ಹಾಡಿರ್ತಕ್ಕಂಥದ್ದು. ಆಶಾ ಭೋಸ್ಲೆ ಅವರ ಹೆಸರಲ್ಲಿ ಗಿನ್ನಿಸ್ ರೆಕಾರ್ಡ್ ಕೂಡ ಇದೆ, ಅತಿ ಹೆಚ್ಚು ಸಿನಿಮಾ ಹಾಡುಗಳನ್ನು ಹಾಡಿರುವಂಥ ಗಾಯಕಿ ಅಂತಂದ್ಬಿಟ್ಟು. ಸೊ ಆಶಾ ಭೋಸ್ಲೆ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡಿಂದ ಹಿಡಿದು ಭಾರತೀಯ ಚಿತ್ರರಂಗದ ಸಕಲ ಪ್ರಶಸ್ತಿಗಳು ಕೂಡ ದೊರೆತುಬಿಟ್ಟಿದ್ದಾವೆ. ಅವತ್ತಿನ ಸಿನಿಮಾ ಸಂಗೀತದಿಂದ ಹಿಡಿದು ಇವತ್ತಿನ ಪಾಪ್ ಕಲ್ಚರ್ ಹಾಡುಗಳನ್ನು ಕೂಡ ಹಾಡಿದ್ದಾರೆ. ಇಂತಹ ಒಬ್ಬ ಸರ್ವಶ್ರೇಷ್ಠ ಗಾಯಕಿಯ ಜರ್ನಿ, ಅವರ ಸಿನಿಮಾ ಜರ್ನಿ ಹಾಗೆಯೇ ವೈಯಕ್ತಿಕ ಬದುಕಿನ ಏರುಪೇರಿನ ಜರ್ನಿ, ಇದೆಲ್ಲವನ್ನು ಒಂದು ಸಿನಿಮಾ ತೆರೆ ಮೇಲೆ ತೋರಿಸಿದೆ. ಆ ಸಿನಿಮಾದ ಹೆಸರು ಸಾಜ್ ಅಂತ. 1998ರಲ್ಲಿ ಬಂದಂಥ ಸಿನಿಮಾ ಇದು.
ಸಾಯಿ ಪರಾಂಜಪೆ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಅರುಣಾ ಇರಾನಿ ಅವರು ಲತಾ ಮಂಗೇಶ್ಕರ್ ಅವರ ಪಾತ್ರ ಮಾಡಿದ್ದಾರೆ. ಹಾಗೆಯೇ ಆಶಾ ಭೋಸ್ಲೆ ಅವರ ಪಾತ್ರವನ್ನು ಮಾಡಿರುವಂಥದ್ದು ಹೆಸರಾಂತ ನಟಿ ಶಬಾನಾ ಆಜ್ಮಿ. ಈ ಸಿನಿಮಾ ಎಲ್ಲೂ ನೇರವಾಗಿ ಲತಾಜಿ ಹಾಗೂ ಆಶಾಜಿಯವರ ಕತೆ ಅಂತ ಹೇಳೋದಿಲ್ಲ, ಆದರೆ ಅವರ ಬದುಕಿನಲ್ಲಿ ನಡೆದಂಥ ಕೆಲವು ಘಟನೆಗಳನ್ನು ಇಟ್ಕೊಂಡು ಈ ಸಿನಿಮಾವನ್ನು ಮಾಡಲಾಗಿತ್ತು. ಸಾಜ್ ಸಿನಿಮಾ ಎಲ್ಲೂ ಕೂಡ ಲತಾ ಮತ್ತು ಆಶಾ ಅವರ ಕಥೆ ಅಂತ ಹೇಳ್ಕೊಳ್ಳಲ್ಲ, ಆದರೆ ಅದರಲ್ಲಿರೋದು ಅವ್ರ ಕಥೆನೇ. ಬೇಕಿದ್ರೆ ನೀವೇ ಈ ಸಿನಿಮಾವನ್ನು ಒಂದ್ಸರಿ ನೋಡ್ಬಿಡಿ. ತುಂಬಾನೇ ಕಲಾತ್ಮಕವಾಗಿ ಇಬ್ಬರು ಗಾಯಕಿಯರ ಬದುಕಿನ ಕಥೆಯನ್ನು ಕಟ್ಟಿಕೊಟ್ಟಿರುವಂಥ ಸಿನಿಮಾ ಇದು. ಅವರ ಬಾಲ್ಯದ ಹೋರಾಟ, ಆನಂತರ ಸಿನಿಮಾ ರಂಗದಲ್ಲಿ ಅವರ ಜರ್ನಿ, ಅವರ ಬದುಕಿನ ಏರಿಳಿತಗಳು ಎಲ್ಲವೂ ಕೂಡ ಈ ಸಿನಿಮಾದಲ್ಲಿದೆ. ಬಹಳನೇ ಕಲಾತ್ಮಕವಾಗಿರುವಂಥ ಸಿನಿಮಾ ಇದು. ಈ ಸಾಜ್ ಸಿನಿಮಾ ನೋಡಿದ್ರೆ ನಿಮಗೆ ಆಶಾ ಭೋಸ್ಲೆ ಅವರ ಲೈಫ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಲತಾ ಮಂಗೇಶ್ಕರ್ ಅವರ ಲೈಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಈ ಸಿನಿಮಾ ಯೂಟ್ಯೂಬಲ್ಲಿ ಫ್ರೀಯಾಗಿ ನೋಡೋದಕ್ಕೆ ಲಭ್ಯ ಇದೆ. ಅದರ ಲಿಂಕ್ ಕಮೆಂಟ್ ಬಾಕ್ಸಲ್ಲಿದೆ. ಸಿನಿಮಾ ನೋಡಿ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ.